ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡಿಗರಾದ ನಾವು ಕನ್ನಡವನ್ನು ನಾವು ತಿಳಿದುಕೊಳ್ಳದೆ ಇತರರು ಯಾಕೆ ತಿಳಿದುಕೋತಾರೆ? ಆದರೆ ಕನ್ನಡದ ಬಗ್ಗೆ ನಾವೆಷ್ಟು ತಿಳಿದಿದ್ದೇವೆ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತು ಅಂತ ಹೇಳಿದರೆ ಉತ್ತರ ಮಾತ್ರ ಬಹಳ ನಿರಾಶಾದಾಯಕವಾಗಿರುತ್ತೆ. ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಪ್ರಾಥಮಿಕ ಪರಿಚಯವನ್ನು ನಾವೆಲ್ಲ ಪಡ್ಕೋಬೇಕಾಗುತ್ತೆ. ಅದಕ್ಕೆ ನೆರವಾಗುವಂಥ ಒಂದು ಸೊಗಸಾದ ಕೃತಿ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕೋಶ. ಸೊಗಸಾದ ಪುಸ್ತಕ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ. ಸಂಪಾದಕರು ಡಾಕ್ಟರ್ ಚಿ.ಸಿ. ನಿಂಗಣ್ಣ ಅವರು ಈ ಒಂದು ಪುಸ್ತಕವನ್ನು ಸಂಪಾದಿಸಿದ್ದಾರೆ. ಹಾಗಾಗಿ ಯಾರಿಗೆ ಕನ್ನಡ ಸಾಹಿತ್ಯವನ್ನು ತಿಳ್ಕೋಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಬೇಕು, ಅವರು ಖಂಡಿತ ಈ ಒಂದು ಪುಸ್ತಕವನ್ನು ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಶಿವರಾಮ್ ಪ್ರಸಾದ್ ಅಂತ. ನಾನು ಬೆಂಗಳೂರಿನ ವಸಂತಪುರದಿಂದ ಬಂದಿದ್ದೇನೆ. ನಾನು 35 ವರ್ಷ ಬೇಕ್ರಿ ಲೈನಲ್ಲಿ ವರ್ಕ್ ಮಾಡಿದೆ. ಆಮೇಲೆ ನನ್ನ ಹವ್ಯಾಸಗಳೇನು ಅಂದರೆ ಪೇಪರ್ ಓದೋದು, ಟಿ ವಿ ನೋಡೋದು, ಮತ್ತು ಮನೆಯಲ್ಲಿ ಬಂದ ಅತಿಥಿಗಳಿಗೆ ಹೊಸದಾಗಿ ತಿಂಡಿಗಳನ್ನು ಮಾಡಿ ಇದು ಮಾಡೋದು, ಅದು ನನ್ನ ಹೊಸ ಇದು. ತುಂಬ ಸಂತೋಷ ಶಿವರಾಮ್ ಪ್ರಸಾದ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಚಂದ್ರಕಲಾ ಕೆ ಅಂತ. ವಾರ್ತಾ ಇಲಾಖೆಯಲ್ಲಿ 25 ವರ್ಷ ಸರ್ವಿಸ್ ಮಾಡಿ ಈಗಷ್ಟೇ ರಿಟೈರ್ಡ್ ಆಗಿದ್ದೀನಿ. ನನ್ನ ಹವ್ಯಾಸಗಳು ಸಮಾಜ ಸೇವೆ ಮಾಡೋದು, ಹಾಡಾಡೋದು, ಮತ್ತು ಚಂದನ ಟಿ ವಿನಲ್ಲಿ ಈ ಥಟ್ಟಂತ ಹೇಳಿ ಕಾರ್ಯಕ್ರಮ ನನ್ನ ಫೇವ್ರೇಟ್ ಅದು, ಮತ್ತು ಗಾನಗರಡಿ ಅದು ನಾನು ತುಂಬ ಇಷ್ಟ. ಮತ್ತು ನ್ಯೂಸ್ ಓದ್ತೀನಿ, ನ್ಯೂಸ್ ತುಂಬ ನೋಡ್ತೀನಿ ಚಂದನಲ್ಲಿ, ಭಾಳ ಇಷ್ಟ. ನನ್ನ ಮನೆಯವ್ರಿಗೆಲ್ಲರೂ ಹೇಳ್ತೀನಿ ಚಂದನ ನೋಡಿ, ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ ಅಂಥೇಳಿ ಮನೆ ಮಕ್ಕಳಿಗೆಲ್ರಿಗೂ ಹೇಳ್ತೀನಿ. ನನ್ನ ಹವ್ಯಾಸದ ಫಸ್ಟು ಥಾಟು ನನಗೆ ಚಂದನ ವಾಹಿನಿ. ಐ ಲೈಕ್ ಚಂದನ ವಾಹಿನಿ. ತುಂಬ ಸಂತೋಷ ಚಂದ್ರಕಲಾ ಅವರೇ. ನಮ್ಮ ವಾಹಿನಿಯ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು MC ನದಾಪ್ ಅಂತ. ನಾನು ಪೀಣ್ಯ ದಾಸಳಿ, ತುಮಕೂರು ರೋಡ್ ದಾಸಳಿಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸ ಬಂದು ಪ್ರಜಾವಾಣಿ ಪೇಪರ್ನ ಓದ್ತೀನಿ. ಜಾಸ್ತಿ ನಾವೆಲ್ಸು ಬುಕ್ಸ್ ಓದೋ ಅಭ್ಯಾಸ. ಮತ್ತು ಪತ್ರಿಕೆಯಲ್ಲಿ ಅಂತಂದರೆ ಲಂಕೇಶಿಂದ ನಾನು ಆರಂಭ ಮಾಡಿದೆ ಪತ್ರಿಕೆ ಓದೋದು. ತುಂಬ ಆಸಕ್ತಿಯಿಂದ ಓದ್ತಿದ್ದೆ. ಹಾಯ್ ಬೆಂಗಳೂರು 2 ಪೇಪರ್ಗಳು, ಪ್ರಜಾವಾಣಿ ನನ್ನ ತುಂಬ ಆಸಕ್ತಿದಾಯಕ. ಮತ್ತು ಹೋರಾಟ ಸಂಘಟನೆ ಅಂತಂದು DSS ಸಂಘಟನೆಯಲ್ಲಿ ನಾನು ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೀನಿ. ಇದು ನದಾಫ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ನನಸಾದ ಕನಸು, ನನ್ನ ಅಮೆರಿಕ ಪ್ರವಾಸ. TR ವರದರಾಜನ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಪ್ರಶ್ನೆಯನ್ನು ನೋಡೋಣ. ಓರ್ವ ಹೆಣ್ಣಿಗೆ ಮತ್ತು ಬರಿಸಿ ಅಪಹರಿಸಿ ಆಕೆಯನ್ನು ಮದುವೆಯಾಗುವ ಪದ್ಧತಿ ಹಿಂದೆ ಅಸ್ತಿತ್ವದಲ್ಲಿತ್ತು. ಅದರ ಹೆಸರೇ? ಆಯ್ಕೆಗಳನ್ನು ನೋಡೋಣ. ಪೈಶಾಚ, ಅಸುರ, ಬ್ರಾಹ್ಮ, ದೈವ. ಶಿವರಾಮ್ ಪ್ರಸಾದ್ ಅವರು ಬಜರುತ್ತಿದ್ದಾರೆ. ಉತ್ತರ ಅಸುರ. ಎರಡನೇ ಅಸುರ ಅಂತ ಹೇಳ್ತಾ ಇದ್ದಾರೆ. ಹೇಳಿ ನದಾಫ್. ಪೈಶಾಚ ಉತ್ತರವನ್ನು ನೋಡೋಣ. ಪೈಶಾಚ ಉತ್ತರ ಸರಿಯಾಗಿದೆ. ನನಸಾದ ಕನಸು ಎನ್ನುವ ಈ ಒಂದು ಪುಸ್ತಕವನ್ನು ನದಾಫ್ ಅವರಿಗೆ ಕೊಟ್ಟಿದ್ದೇವೆ. ಈ ರೀತಿಯ ಮದುವೆ ಸರ್ವತಾ ಸಮ್ಮತವಾದದ್ದು ಅಲ್ಲ. ಆದರೆ ದುರದೃಷ್ಟ ಏನು ಅಂದರೆ ಅತ್ಯಂತ ಕೀಳು ನಮೂನೆಯ ಈ ಮದುವೆ ಏನಿದೆ
ಅದು ಪೂರ್ತಿ ಹೋಗಿದೆ ಅಂತ ಹೇಳೋಕ್ಕಾಗಲ್ಲ, ಇವತ್ತಿಗೂ ಅಸ್ತಿತ್ವದಲ್ಲಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಬಗ್ಗೆ ಗಮನ ಹರಿಸಬೇಕು. ಹಾಗಾಗಿ ಪಾರ್ಟಿಗೆ, ತಡರಾತ್ರಿ ಪಾರ್ಟಿಗೆ ಹೋಗೋದನ್ನು ತಪ್ಪಿಸಿ, ಹೋಗಲೇಬೇಕು ಅನ್ನೋದಾದರೆ ಒಂಟಿಯಾಗಿ ಹೋಗಬೇಡಿ, ಜೊತೆಯಲ್ಲೇ ಇರಿ. ಅಪರಿಚಿತರು ತಂದು ಕೊಟ್ಟಂಥ ಯಾವುದೇ ಪಾನೀಯವನ್ನು ಸೇವಿಸಬೇಡಿ. ಸಾಧ್ಯವಾದಷ್ಟು ಬೇಗ ಅಲ್ಲಿಂದ ಹೊರಡೋದಕ್ಕೆ ಪ್ರಯತ್ನ ಪಡಿ. ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಳ್ಳೋದು ತೀರಾ ಅಗತ್ಯವಾಗಿರುತ್ತೆ. ಸಾಗರ ಸೃಷ್ಟಿ ಎನ್ನುವ ಪುಸ್ತಕ ಸಂತೋಷ ಕುಮಾರ್ TH ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಜೈವಿಕ ಸಮರಾಸ್ತ್ರಗಳ ನಿಷೇಧ ಕಾಯಿದೆಯು ಯಾವಾಗ ಜಾರಿಗೆ ಬಂದಿತು? ಆಯ್ಕೆಗಳನ್ನು ನೋಡೋಣ. 28 ಜೂನ್ 1978, 26 ಏಪ್ರಿಲ್ 1926, 27 ಮೇ 1977, 26 ಮಾರ್ಚ್ 1925. ಮೊದಲಿಗೆ ಶಿವರಾಮ ಪ್ರಸಾದ್ ಅವರು, ಆನಂತರ ಚಂದ್ರಕಲಾ. ನಾಲ್ಕನೇದು 26 ಮಾರ್ಚ್ 1925 ಅಂತ ಹೇಳ್ತಾ ಇದ್ದಾರೆ. ಚಂದ್ರಕಲಾ ಮೂರನೇದು ಸರ್. ಮೂರನೇದು 27 ಮೇ 1977. ಉತ್ತರವನ್ನು ನೋಡೋಣ. 26 ಮಾರ್ಚ್ 1925 ಉತ್ತರ ಸರಿಯಾಗಿದೆ. ಶಿವರಾಮ ಪ್ರಸಾದ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಗರ ಸೃಷ್ಟಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಜೈವಿಕ ಸಮರಾಸ್ತ್ರ ಅಂದರೆ ಏನು? ಜೀವವಿರುವ ಜೀವಿಗಳನ್ನೇ ಆಯುಧವನ್ನಾಗಿ ಬಳಸಿಕೊಂಡು ಯುದ್ಧವನ್ನು ಮಾಡೋದು. ಉದಾಹರಣೆಗೆ ಹೇಳೋದಾದರೆ, ಇತ್ತೀಚೆಗೆ ಬಂದಂಥ ಈ ಕೊರೋನಾ ಏನಿದೆ, ಅದು ಜೈವಿಕ ಸಮರಾಸ್ತ್ರ ಅನ್ನೋ ಒಂದು ದಟ್ಟ ಸುದ್ದಿ ಇವತ್ತಿಗೂ ಇದೆ. ಅದು ಪೂರ್ತಿ ನಿವಾರಣೆ ಆಗಿಲ್ಲ. ಬ್ಯಾಕ್ಟೀರಿಯಾಗಳನ್ನು, ವೈರಸ್ಗಳನ್ನು, ಶಿಲೀಂಧ್ರಗಳನ್ನು, ಪ್ರಿಯಾನ್ಗಳನ್ನು, ರಿಕೆಟ್ಸಿಯೆ ಇವೆಲ್ಲ ಸೂಕ್ಷ್ಮಜೀವಿಗಳು. ಇವುಗಳನ್ನು ಬಳಸಿಕೊಂಡು ಶತ್ರು ದೇಶವನ್ನು ನಾಶಗೊಳಿಸುವ ಒಂದು ಯುದ್ಧ ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ. ಆದರೆ ಇದು ತೀರಾ ಅಮಾನವೀಯ. ಈ ರೀತಿಯ ಯುದ್ಧವನ್ನು ಮಾಡಬಾರ್ದು ಅನ್ನೋ ಒಂದು ಒಪ್ಪಂದವನ್ನು 1925ರಲ್ಲಿ ಮಾಡ್ಕೋತಾರೆ. 187 ದೇಶಗಳು ಇದಕ್ಕೆ ಸಹಿ ಮಾಡಿವೆ. ಭಾರತವೂ ಸಹ ಸಹಿಯನ್ನು ಮಾಡಿದೆ. ಪ್ರಕೃತಿಯ ಮಡಿಲಲ್ಲಿ ಸನಾತನ ಧರ್ಮ ಎನ್ನುವ ಪುಸ್ತಕ ಎನ್ ರಾಮನಾಥ ಶಾಸ್ತ್ರಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಅರುಣಾಚಲೇಶ್ವರ ದೇವಾಲಯದಲ್ಲಿ ಯಾವ ಪಂಚಭೂತ ಲಿಂಗವಿದೆ? ಆಯ್ಕೆಗಳನ್ನು ನೋಡೋಣ. ವಾಯುಲಿಂಗ, ಆಕಾಶಲಿಂಗ, ಅಗ್ನಿಲಿಂಗ, ಜಲಲಿಂಗ. ಮೊದಲಿಗೆ ಚಂದ್ರಕಲಾ, ಆನಂತರ ನದಾಫ್. ಜಲಲಿಂಗ ಸರ್. ಆಯ್ಕೆ 4 ಜಲಲಿಂಗ. ಹೇಳಿ ನದಾಫ್. ಅಗ್ನಿಲಿಂಗ. ಅಗ್ನಿಲಿಂಗ. ಅಗ್ನಿಲಿಂಗ ಆಯ್ಕೆ 3. ಉತ್ತರವನ್ನು ನೋಡೋಣ. ಅಗ್ನಿಲಿಂಗ ಉತ್ತರ ಸರಿಯಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಸನಾತನ ಧರ್ಮ ಎನ್ನುವ ಈ ಪುಸ್ತಕವನ್ನು ನದಾಫ್ ಅವರಿಗೆ ಕೊಟ್ಟಿದ್ದೇವೆ. ಭೂಮಿಲಿಂಗ ಇದು ಕಾಂಚೀಪುರದ ಏಕಾಂಬರೇಶ್ವರ ದೇವಾಲಯದಲ್ಲಿ ಉಂಟು. ಜಲಲಿಂಗ ತಿರುಚಿಯ ಜಂಬುಕೇಶ್ವರ ದೇವಾಲಯದಲ್ಲಿ. ಅಗ್ನಿಲಿಂಗ ಅರುಣಾಚಲೇಶ್ವರ ತಿರುವಣ್ಣಾಮಲೈಯಲ್ಲಿ ಇರ್ತಕ್ಕಂಥ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ. ವಾಯುಲಿಂಗ ಕಾಳಹಸ್ತಿಯ ಕಾಳಹಸ್ತಿ ದೇವಸ್ಥಾನದಲ್ಲಿ. ಹಾಗೆಯೇ ಆಕಾಶಲಿಂಗ ಅನ್ನೋದು ತಿಲ್ಲೈ ನಟರಾಜರ್ ದೇವಾಲಯ ಅಂತ. ಹೀಗೆ 5 ಕಡೆ ಪಂಚಭೂತ ಲಿಂಗಗಳು ಇವೆ ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ. ಮುಂದಿನ ಪುಸ್ತಕ ಸಾಹಿತ್ಯ ಸನ್ನಿಧಿ, ವಿಮರ್ಶಾ ಲೇಖನಗಳ ಸಂಕಲನ, ಉಷಾ ನರಸಿಂಹನ್ ಬರೆದಿರುವಂಥದ್ದು. ಪ್ರಶ್ನೆ: ಸಿರ್ಪುರ ಐತಿಹಾಸಿಕ ಉತ್ಖನನ ಕೇಂದ್ರವು ಯಾವ ನದಿಯ ದಡದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಗೋದಾವರಿ ನದಿ, ಮಹಾನದಿ, ಕೃಷ್ಣಾ ನದಿ, ತಪತಿ ನದಿ. ಮೊದಲಿಗೆ ನದಾಫ್, ಆನಂತರ ಶಿವರಾಮ ಪ್ರಸಾದ್. ತಪತಿ ನದಿ. ತಪತಿ ನದಿ ಆಯ್ಕೆ 4 ಅಂತ ಹೇಳ್ತಾ ಇದ್ದಾರೆ.
ಹೇಳಿ ಶಿವರಾಮ್ ಪ್ರಸಾದ್. ಗೋದಾವರಿ. ಗೋದಾವರಿ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಹಾನದಿ ಆಗಿತ್ತು. ಛತ್ತೀಸ್ಗಢದಲ್ಲಿ ಮಹಾನದಿ ಹರಿಯುತ್ತೆ. ಅಲ್ಲಿ ಹಿಂದೂ ಬೌದ್ಧ ಜೈನ ದೇವಾಲಯಗಳ ಸಮುಚ್ಚಯ ಉಂಟು. 5ರಿಂದ 12ನೇ ಶತಮಾನಗಳ ನಡುವೆ ಈ ಎಲ್ಲ ಕಟ್ಟಡಗಳ ನಿರ್ಮಾಣ ಆಗಿದೆ. ಅಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶವನ್ನು ದಕ್ಷಿಣ ಕೋಸಲ ಅಂತ ಕರೀತಾ ಇದ್ದರು. ಈ ದಕ್ಷಿಣ ಕೋಸಲವನ್ನು ಪಾಂಡುವಂಶಿಗಳು, ಸೋಮವಂಶಿಗಳು, ಈ 2 ಪ್ರಧಾನ ಅರಸು ಮನೆತನಗಳು ಈ ಪ್ರದೇಶವನ್ನು ಆಳಿದವು. ಇವತ್ತು ಅಲ್ಲಿ 12 ಬೌದ್ಧ ವಿಹಾರ, 1 ಜೈನ ವಿಹಾರ, 22 ಶಿವನ ಮಂದಿರಗಳು, 5 ವಿಷ್ಣುವಿನ ಮಂದಿರಗಳು, 1 ಶಕ್ತಿಯ ಮಂದಿರ, ತಾಂತ್ರಿಕ ಆಲಯ ಇವೆಲ್ಲವೂ ಉಂಟು. ಇನ್ನೂ ಉತ್ಖನನದ ಕೆಲಸ ನಡೀತಾ ಇದೆ. ಮುಂದಿನ ಪುಸ್ತಕ ಪ್ರೇಮ ಪತ್ರದ ಆಫೀಸು ಮತ್ತು ಅವಳು, ಶಿವಕುಮಾರ ಮಾವಲಿ ಬರೆದಂಥ ಕಥಾ ಸಂಕಲನ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಹ ನ ಳ ಪು ವಾ. ನದಾಫ್. ಹರಣದಳ ಹೂ ಮಾಯವಾದಿ. ಮಾಯವಾದಿ ಲಾಸ್ಟ್ ಅಕ್ಷರ ಮಿಸ್ ಆಗ್ತೈತೆ. ಚಂದ್ರಕಲಾ. ಹರಣದಳ ಹೂಗಳು ಮಾಯ. ಅರ್ಥವಾಗಲಿಲ್ಲ ನನಗೆ. ಪ್ರಸಾದ್ ಅವರು ಗೊತ್ತಾಗ್ತಾ ಇಲ್ಲ. ಉತ್ತರವನ್ನು ನೋಡು. ಹರಿಣಗಳ ಹುಲಿ ಸವಾರಿ ಅಂತ ಅರ್ಥ ಏನು? ಹರಿಣ ಅಂದರೆ ಜಿಂಕೆ. ಜಿಂಕೆ ಏನಾದರೂ ಹುಲಿ ಮೇಲೆ ಸವಾರಿ ಮಾಡೋಕ್ಕೆ ಅನುಮಾನ ಬರುತ್ತೆ. ಆದರೆ ಅಂತಹ ಒಂದು ಪ್ರಸಂಗ ಇತ್ತೀಚೆಗಷ್ಟೇ ನಡೀತು. ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಆಟಗಾರರು ಯಾರಿದ್ರೋ ಅವರನ್ನು ಹರಿಣಗಳು ಅಂತ ಒಂದು ಸಾಂಕೇತಿಕವಾಗಿ ಗುರುತಿಸೋದುಂಟು. ಹಾಗೆ ನಮ್ಮವರನ್ನು, ಭಾರತೀಯ ಕ್ರಿಕೆಟ್ ಪಟುಗಳನ್ನು ಹುಲಿಗಳು ಅಂತ ಪರಿಗಣಿಸೋದು ಉಂಟು. ಆದರೆ ಈ ಒಂದು ಸಂದರ್ಭದಲ್ಲಿ ಟೆಸ್ಟ್ ಮ್ಯಾಚ್ ಏನು ನಡೆದಾಗ ಅದರಲ್ಲಿ ಹರಿಣಗಳು ಗೆದ್ದುವು, ಹುಲಿಗಳು ಸೋತವು. ಆದರೆ ಮುಂದೆ ನಡೆಯುವಂಥ ಮ್ಯಾಚ್ಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅಂದರೆ ವರ್ತಮಾನ ಪತ್ರಿಕೆಗಳನ್ನು ಯಾರು ನಿತ್ಯ ಓದ್ತಾ ಇರ್ತಾರೆ ಅವರಿಗೆ ಹೊಡೆಯುತ್ತೆ ಇದು. ಯಾಕಂದರೆ ಇದೊಂದು ರೀತಿ ಕರೆಂಟ್ ಟಾಪಿಕ್ ಇದ್ದ ಹಾಗೆ. ಆಯಾ ವಾರದಲ್ಲಿ ಏನು ವಿಶೇಷ ಸುದ್ದಿಗಳು ಬಂದಿರುತ್ತೆ ಅದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ರೂಪಿಸ್ತೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ವಚನ ಜೀವನ ಮಾರ್ಗದರ್ಶನ, ಡಾಕ್ಟರ್ ಶಶಿಧರ ಕುಂಬಾರ, ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 64 ಕೂಡು 50, 74 ಕಳೆ 42, 27 ಗುಣಿಸು 9, 232 ಭಾಗಿಸು 8.
ಬಜರೊತ್ತಿದ್ದಾರೆ ಶಿವರಾಮ್ ಪ್ರಸಾದ್ ಅವರು. ಅಂತಿಮ ಉತ್ತರ 418 4 1 8. 8. ಚಂದ್ರಕಲಾ ಹಾಗೂ ನದ 418 ಸರ್. ಅದೇ ಉತ್ತರವಾ? ಎಸ್ ಸರ್. ಅದೇ ಉತ್ತರ ಅಂತಿದ್ದಾರೆ. ನದ ಇನ್ನೂ ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 114, 32, 243, 29 ಎಲ್ಲವನ್ನು ಕೂಡಿದ್ರೆ 4 1 8 ಬಂದಿದೆ. ಈ ಉತ್ತರವನ್ನು ಶಿವರಾಮ್ ಪ್ರಸಾದ್ ಅವರು ಕೊಟ್ಟಿದ್ದಾರೆ. ವಚನ ಜೀವನ ಮಾರ್ಗದರ್ಶನ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಅರಿವಿನ ಹಣತೆ ಎನ್ನುವ ಕವನ ಸಂಕಲನ. ಶ್ರೀದೇವಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಸುರೇಶ್ ಹರಿಲಾಲ್ ಸೋನಿ, ತೇಜೀಂದರ್ ನಾರಾಯಣ್ ಮಜುಮ್ದಾರ್, ಸುಭಾಷ್ ಕೇತುಲಾಲ್ ಶರ್ಮಾ, ಸತ್ಯಪಾಲ್ ಸಿಂಗ್. ಮೊದಲಿಗೆ ಚಂದ್ರಕಲಾ, ಸತ್ಯಪಾಲ್ ಅನಂತರ ಸಿಂಗ್ ಶಿವರಾಮ್ ಪ್ರಸಾದ್. ಸತ್ಯಪಾಲ್ ಸಿಂಗ್ 4th one. ಸತ್ಯಪಾಲ್ ಸಿಂಗ್ ಆಯ್ಕೆ 4. ಮೂರನೇದು ಶಿವರಾಮ್ ಅವರು 3. ಮೂರನೇದು ಸುಭಾಷ್ ಕೇತುಲಾಲ್ ಶರ್ಮಾ. ಉತ್ತರವನ್ನು ನೋಡೋಣ. ಸುಭಾಷ್ ಕೇತುಲಾಲ್ ಶರ್ಮಾ ಉತ್ತರ ಸರಿಯಾಗಿದೆ. ಅರಿವಿನ ಹಣತೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಸುಭಾಷ್ ಕೇತುಲಾಲ್ ಶರ್ಮಾ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಭಾರತ ಸರ್ಕಾರ. ಮಹಾರಾಷ್ಟ್ರ ರಾಜ್ಯಕ್ಕೆ ಸೇರಿದವರು. ಕೃಷಿ ಕ್ಷೇತ್ರದಲ್ಲಿ ಅನುಪಮ ಸಾಧನೆಯನ್ನು ಮಾಡಿದ್ದಾರೆ. ಇವರ ಹತ್ತಿರ 16 ಎಕರೆ ಭೂಮಿ ಉಂಟಂತೆ. ಆ 16 ಎಕರೆಯಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಪ್ರಕೃತಿಯಲ್ಲಿ ಯಾವುದೂ ಹೆಚ್ಚಾಗಬಾರ್ದು, ಯಾವುದೂ ಕಡಿಮೆ ಆಗಬಾರ್ದು, ಒಂದು ಸಮತೋಲನ ಇರಬೇಕು. ಆದರೆ ಮನುಷ್ಯ ಏನು ಮಾಡ್ತಾನೆ, ಈ ಸಮತೋಲನವನ್ನು ಹಾಳು ಮಾಡ್ತಾನೆ. ಆದರೆ ಕೇತುಲಾಲ್ ಶರ್ಮಾ ಅವರು ಆ ಸಮತೋಲನವನ್ನು ಕಾದಿಟ್ಟುಕೊಂಡು ಕೃಷಿಯನ್ನು ನಡೆಸ್ತಾ ಇದ್ದಾರಂತೆ. ಬಹಳ ಯಶಸ್ವಿ ಕೃಷಿಕ ಆಗಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರ ತತ್ವ ಏನಿದೆ ಅದಕ್ಕೆ ಬೆಲೆಯನ್ನು ನೀಡಿ ಇವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ. ಸತ್ಯವ್ರತಿಯ ಸ್ಪಷ್ಟ ಪದಿಗಳು ಎನ್ನುವ ಆಧುನಿಕ ಮುಕ್ತಕಗಳ ಪುಸ್ತಕ. ಡಾಕ್ಟರ್ GN ಮಲ್ಲಿಕಾರ್ಜುನಪ್ಪ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಧ, ಲಿ, ನಿ, ದ, ಡ, ರ, ಲ, ಮಂ. ಬಜರ್ ಆಗಲೇ ಒತ್ತಿದ್ದಾರೆ ಶಿವರಾಮ್ ಪ್ರಸಾದ್. ಧರಣಿ ಮಂಡಲ ಮಧ್ಯದಲ್ಲಿ. ಸರ್, ನಮಗೆ 8 ಅಕ್ಷರ ಬೇಕು, ಹೆಚ್ಚಿನೂ ಬೇಡ, ಕಡಿಮೆನೂ ಬೇಡ. ಧರಣಿ ಮಂಡಲ ಮಧ್ಯೆ. ನದಾಫ್ ಅವರು ಸಿದ್ಧವಾಗಿದ್ದಾರೆ. ಒಂದು ಅವಕಾಶ ಶಿವರಾಮ್ ಪ್ರಸಾದ್ ಅವರೇ, ತಿದ್ದುಕೊಂಡು ಉತ್ತರ ಕೊಡೋದಾದರೆ ಸ್ವೀಕರಿಸ್ತೇವೆ, ಇಲ್ಲಾಂದರೆ ನದಾಫ್ ಅವ್ರನ್ನ ಹೇಳಿ. ನದಾಫ್. ಧರಣಿ ಮಂಡಲ. ಧರಣಿ ಮಂಡಲ. ಮಂಡಲ. ಧರಣಿ ಮಂಡಲ ಅಂದರೆ 6 ಅಕ್ಷರ ಆಯಿತು, ಇನ್ನೆರಡು ಅಕ್ಷರ ಬೇಕು. ಧರಣಿ ಮಂಡಲ. ಧರಣಿ ಮಂಡಲದಲ್ಲಿ. ಧರಣಿ ಮಂಡಲದೊಳಗೆ. ಮತ್ತೆ ಬೇರೆಯವ್ರ ಧರಣಿ ಮಂಡಲದೊಳಗೆ. ನಿಮ್ದನ್ನೇ ಕಾಪಿ ಹೊಡೆದ್ರೆ ಏನು ಮಾಡೋಣ? ಧರಣಿ ಮಂಡಲದೊಳಗೆ. ಧರಣಿ ಮಂಡಲದೊಳಗೆ. ಹೇಳಿ ಸರ್. ಧರಣಿ ಮಂಡಲದೊಳಗೆ. ಧರಣಿ ಮಂಡಲದೊಳಗೆ. ಚಂದ್ರಕಲಾ. ಧರಣಿ ಮಂಡಲದಲ್ಲಿ. ಧರಣಿ ಮಂಡಲದಲ್ಲಿ. ಉತ್ತರವನ್ನು ನೋಡೋಣ. ಧರಣಿ ಮಂಡಲದಲ್ಲಿ ಉತ್ತರ ಸರಿಯಾಗಿದೆ. ಸತ್ಯವ್ರತಿಯ ಸ್ಪಷ್ಟಪದಿಗಳು ಎನ್ನುವ ಆಧುನಿಕ ಮುಕ್ತಕಗಳ ಒಂದು ಪುಸ್ತಕವನ್ನು ಚಂದ್ರಕಲಾ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಎಚ್ಚರಿಕೆಯಿಂದ ಅಥವಾ ಜಾಗರೂಕನಾಗಿ ಇರು. ಮೂಲಿಕೆಗಳ ಭಟ್ಟಿ ಸಾರ. ಸೋದರಿ. ಸೋದರಿ.
ಬಜರ್ ಒತ್ತಿದ್ದಾರೆ ಚಂದ್ರಕಲಾ ಅವರು. ಒಂದು ಉತ್ತರ. ಇಳಿಸುವಿಕೆ. 3 ಶಬ್ದ ಸಿಗ್ತಾ? ಇಲ್ಲ, ಒಂದು ಸರ್. ಹಾಂ, ಅದೇ ತೊಂದರೆ ಆದದ್ದು. ಶಿವರಾಮ್ ಪ್ರಸಾದ್ ಗೊತ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ಲ. ನದಾ, ಇಲ್ಲ ಸರ್. ಮೊದಲನೇ ಶಬ್ದ ನಾನು ಕೊಟ್ಬಿಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಹುಷಾರಾಗಿರು. ಎರಡನೇ ಪ್ರಶ್ನೆಗೆ ಉತ್ತರ. ಯಾರು ಬೇಕಾದರೂ ಬಜರೊತ್ತಿ ಉತ್ತರ ಕೊಡಿ. ಮೂಲಿಕೆಗಳ ಭಟ್ಟಿಸಾರ. ಮಧ್ಯದಕ್ಷರ ಶಾ. ಕಷಾಯ. ಬಜರ್. ಓ, ಹಾಂ, ಹೇಳಿ. ಕಷಾಯ. ಕಷಾಯ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಜೀರಂಗಿ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರ ಕೊಡಿ. ಸೋದರಿ. ಉತ್ತರವನ್ನು ನೋಡೋಣ. ಭಗಿನಿ. ಬಹಳ ಸುಲಭವಾದ ಉತ್ತರ ಆಗಿತ್ತು. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಶಿವರಾಮ್ ಪ್ರಸಾದ್ ಅವರಿಗೆ ಮೊದಲ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಪ್ರಶ್ನೆಗಳು. ಚಿಟಿಕೆ ಚಪ್ಪರ ಎಂಬ ನುಡಿಗಟ್ಟಿನ ಅರ್ಥವೇನು? ಸಂಕ್ಷಿಪ್ತವಾಗಿ ಹೇಳು. ಅತಿಶಯವಾದ ಮಾತನ್ನು ಆಡು. ಸಂಕ್ಷಿಪ್ತವಾಗಿ ಹೇಳು. ಮುಂದಿನ ಪ್ರಶ್ನೆ. ಬಿದ್ದವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪತಿತ, ಪತೀತ. ಪತಿತ. ಮುಂದಿನ ಪ್ರಶ್ನೆ. ಬೆಂಗಳೂರು ಕರಗದಲ್ಲಿ ಯಾವ ದೇವತೆಯ ಮೆರವಣಿಗೆ ನಡೆಯುತ್ತದೆ? ದ್ರೌಪದಿ, ಸುಭದ್ರೆ. ದ್ರೌಪದಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತ ಮಕ್ಕಳ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮರವು ಮರವನ್ನೇರಿ, ಮತ್ತೆ ಮರವನ್ನೇರಿ, ಬಸವನ ಕತ್ತೇರಿ ಸುತ್ತುತ್ತಿದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಚಿಟಿಕೆ ಚಪ್ಪರ. ಸಂಕ್ಷಿಪ್ತವಾಗಿ ಹೇಳು. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬಿದ್ದವನು ಪತಿತ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ದ್ರೌಪದಿ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತ ಮಕ್ಕಳ ಶಕುನ ಕೇಳಿದರಂತೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಗಾಣ, ಎಣ್ಣೆ ಗಾಣ. ಇದರ ಮೂಲ ವರ್ಣನೆ ಉಂಟು ಈ ಒಂದು ಒಗಟಲ್ಲಿ. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ? 3. ಸಂಕ್ಷಿಪ್ತವಾಗಿ ಹೇಳು ಕೊಟ್ಟಿದ್ದೀರಾ, ಬಿದ್ದವನು ಕೊಟ್ಟಿದ್ದೀರಾ, ದ್ರೌಪದಿ ಕೊಟ್ಟಿದ್ದೀರಾ. 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಚಂದ್ರಕಲಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಜನ್ಮ ಜಾಲಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಬೈಯುವುದು, ತುಂಬ ಹೊಗಳುವುದು. ಚೆನ್ನಾಗಿ ಬೈಯುವುದು. ಮುಂದಿನ ಪ್ರಶ್ನೆ. ಪ್ರಾಯದ ಹರೆಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಡ್ಡೆ, ಸಡ್ಡೆ. ಪಡ್ಡೆ. ಮುಂದಿನ ಪ್ರಶ್ನೆ. ಶುಕಮುನಿ ಯಾರ ಮಗ? ವ್ಯಾಸ, ವಾಲ್ಮೀಕಿ. ವ್ಯಾಸ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತ ಮೇಲಿನ ಸ್ವರ್ಗಕ್ಕಿಂತ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮನೆಗೆರಡು ಬಾಗಿಲು, ಬಾಗಿಲು ಮುಚ್ಚಿದರೆ ಕಥೆ ಮುಗೀತು. ಕಣ್ಣು. ಕಣ್ಣು. ಕಲ್ಲು ಅಥವಾ ಕಣ್ಣು? ಕಣ್ಣು. ಕಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. ಜನ್ಮ ಜಾಲಾಡು, ಚೆನ್ನಾಗಿ ಬೈಯುವುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪಡ್ಡೆ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ವ್ಯಾಸ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತ ಮೇಲಿನ ಸ್ವರ್ಗಕ್ಕಿಂತ ಭೂಮಿಯ ನರಕವೇ ಮೇಲು. ಐದನೇ ಪ್ರಶ್ನೆಗೆ ಉತ್ತರ ಇದು ಮೂಗು ಮತ್ತು ಬಾಯಿ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ನದಾಫ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ತಂಪು ಹೊತ್ತಿನಲ್ಲಿ ನೆನೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕೃತಜ್ಞತೆಯನ್ನು ತೋರು, ಶಾಂತ ಸ್ವಭಾವವನ್ನು ತೋರು. ಕೃತಜ್ಞತೆಯನ್ನು ತೋರು. ಕೃತಜ್ಞತೆಯನ್ನು ತೋರು. ಎರಡನೇ ಪ್ರಶ್ನೆ. ತೆಳುವಾದ ಸೀರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪತ್ತಲ, ಕೊತ್ತಲ.
ಪತ್ತಲ. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿಗಳನ್ನು ದ್ವಿಜಿಹ್ವಾ ಎಂದು ಕರೆಯುತ್ತಾರೆ? ಹಾವು, ಹಲ್ಲಿ? ಹಲ್ಲಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸತ್ತವರಿಗೆ ಸಂಘವಿಲ್ಲ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮಣ್ಣು ಅಗೆದೆ ಕಲ್ಲು ಸಿಕ್ಕಿತು, ಕಲ್ಲು ಅಗೆದೆ ಬೆಳ್ಳಿ ಸಿಕ್ಕಿತು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ತಂಪು ಹೊತ್ತಿನಲ್ಲಿ ನೆನೆ, ಕೃತಜ್ಞತೆಯನ್ನು ತೋರು. ಕೊಟ್ಟಿದ್ದೀರಾ ಉತ್ತರ? ಕೊಟ್ಟಿದ್ದೀರಾ? ಮುಂದಿನ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಹಾವು. ಹಾವಿನ ನಾಲಿಗೆ ಎರಡಾಗಿ ಒಡೆದಿರುತ್ತೆ, ಹಲ್ಲಿಗೆ ಒಡೆದಿರೋದಿಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸತ್ತವರಿಗೆ ಸಂಘವಿಲ್ಲ, ಕೆಟ್ಟವರಿಗೆ ನೆಂಟರಿಲ್ಲ. ಇದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನಕಾಯಿಯ ವರ್ಣನೆ ಆಗಿತ್ತು. ತಾವು ಒಟ್ಟು 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಿವರಾಮ್ ಪ್ರಸಾದ್ ಅವರಿಗೆ ದೊರೆಯುತ್ತಾ ಇದೆ 3, 6, 1, 7 ಪುಸ್ತಕ. ಚಂದ್ರಕಲಾ ಅವರಿಗೆ 2, 2, 4 ಪುಸ್ತಕ ದೊರೆತಿದೆ. ಹಾಗೆಯೇ MC ನದಾಫ್ ಅವರಿಗೂ ಸಹ 2, 2, 4 ಪುಸ್ತಕ ದೊರೆತಿದೆ. ಶಿವರಾಮ್ ಪ್ರಸಾದ್ ಅವರು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಚಂದ್ರಕಲಾ ಅವರು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಧನ್ಯವಾದಗಳು. ನದಾಫ್ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಬೇಕು. ಧನ್ಯವಾದಗಳು. ಹುಲಿ ಗಣತಿ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಎಣಿಸ್ಬೇಕಲ್ಲ ಎಷ್ಟು ಹುಲಿಗಳಿವೆ ನಮ್ಮ ಕಾಡಲ್ಲಿ ಅಂತ. ಅದಕ್ಕೆ ಒಂದು ಸೂಕ್ಷ್ಮವನ್ನು ಕಂಡುಕೊಂಡಿದ್ದಾರೆ. ಹುಲಿಗಳ ಮೈ ಮೇಲೆ ಇರೋ ಪಟ್ಟೆ ಇದೆಯಲ್ಲ, 2 ಹುಲಿಗಳ ಪಟ್ಟಿ ಒಂದೇ ರೀತಿ ಇರಲ್ಲ. ಈ ಪಟ್ಟೆಗಳು ಹುಲಿಯಿಂದ ಹುಲಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇವರು ಕ್ಯಾಮ್ರಾ ಮೂಲಕ ಹುಲಿಗಳನ್ನು ಸೆರೆ ಹಿಡಿದಾಗ ಅವುಗಳ ಪಟ್ಟೆಗಳ ವಿನ್ಯಾಸ ಏನಿದೆ ಅದನ್ನು ಅಧ್ಯಯನ ಮಾಡ್ತಾರೆ. ಅದರ ಮೂಲಕ ಹುಲಿಗಳನ್ನು ಗುರುತಿಸ್ತಾರೆ. ಹುಲಿ ಗಣತಿ ಸರಾಗವಾಗಿ ನಡೆಯುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.